ಮಸ್ತು ಚಿಕ್ಕಮಂಗ್ಳೂರಿನ ಒನ್ ಆಫ್ ದ ಫೇಮಸ್ ಪ್ಲೇಸ್ ಇದು. ಅದು ಚಾಕ್ನ ಆಗತ್ತಾ ಏನಾಗತ್ತ ನಮಗೂ ಗೊತ್ತಿಲ್ಲ. ಚಾಕ್ನ ಆಗತ್ತಾ ಮುಗಣ ಆಗತ್ತಾ ಗೊತ್ತಿಲ್ಲ. ಗುಡ್ ಮಾರ್ನಿಂಗ್, ನಿಮಗೆಲ್ಲ ಒಂದು ದೊಡ್ಡ ನಮಸ್ಕಾರ ಅಂತ ಹೇಳ್ತಾ ನೋಡ್ರಿ ಹುಡುಗರೆಲ್ಲ ಸುಮಂತ್ ಅವರು ಮೊದಲನೇ ಸರಿ ರೈಡಿಗೆ ಅಲ್ಲೊಂದು ಕಾರು ಡೀಸೆಲ್ ಹಾಕ್ಸ್ತಾರೆ, ಇಲ್ಲಿ ಪೆಟ್ರೋಲ್ ಹಾಕ್ಸ್ತಾರೆ. ಸತತ 2 ವರ್ಷದಿಂದ ಪರಿಚಯ ಆದ್ಮೇಲೆ ಫಸ್ಟ್ ಡ್ರೈವ್ ಹೋಗ್ತಾ ಇರೋ ಟ್ರಿಪ್ಗೆ ಬನ್ನಿ ನಮಸ್ಕಾರ, ಒಳ್ಳೇದಾಗ್ಲಿ ಅವ್ರಿಗೆ ಜೀವನದಲ್ಲಿ. ನಾವು ಈಗ ಹೊರಟ್ವಿ. ಈಗ ಬ್ಲೋ ಚೆಕ್ ಮಾಡಿಸ್ಬೇಕು. ಚರಣ್ ಅವ್ರ ಡ್ರೈವಿಂಗು, ಸುಮಂತ, ಸತ್ಯ ಅವರು, ಅಲ್ಲಿ ಸ್ವಾಮಿ ಬಂದ ಕಾರು, ಭುವನ್ ಅವರು ಹಂಗೆಲ್ಲ ಮಾಡ್ತಾರೆ. ಏನು ಸ್ಲೋ ಮೋಷನ್ ಅಲ್ಲಿ ಬಂತು. ಸತ್ಯ ಏನು ಸಿನಿಮ್ಯಾಟಿಕ್ ಮಾಡ್ತಿದ್ದಾರೆ ಇದರಲ್ಲೇ. ಬನ್ನಿ ನೆಕ್ಸ್ಟ್ ಬಾಯ್ಸ್ ಕನೆಕ್ಟ್ ಆಗ್ತಾರೆ, ತೋರಿಸ್ತೀನಿ. ಅವರು ತರೀಕೆರೆ ಇಲ್ಲ ಭದ್ರಾವತಿಯಲ್ಲಿ ಜಾಯ್ನ್ ಆಗ್ತಾರೆ. ಅವ್ರನ್ನ ಪಿಕ್ ಮಾಡ್ಕೊಂಡು ಸೀದಾ ಹೋಗೋದು ಚಿಕ್ಕಮಂಗ್ಳೂರು. ಕ್ರೇಜಿ ಫನ್ ಇರುತ್ತೆ. ಬಾಯ್ ಬಂದ ನೋಡಿ, ಸ್ವಾಮಿ ಇದ್ದಾನೆ ಕಾರಲ್ಲಿ. ಇದು 2 ಕಾರ್ ಶಿವಮೊಗ್ಗದಿಂದ ಹೋಗ್ತಿರೋದು ಟೋಟಲ್ ಆಗಿ. ಮತ್ತು 2 ಬಾಯ್ಸ್ ಕನೆಕ್ಟ್ ಆಗ್ತಾರೆ. ಟೋಟಲಾಗಿ 7 ಬಾಯ್ಸು. ಫುಲ್ಲು ಮಜಾ ಮಾಡ್ತೀವಿ. ಬನ್ನಿ ಹೋಗ್ತಾ ಹೋಗ್ತಾ ಎಲ್ಲ ಹೇಳ್ತೀನಿ ನಿಮಗೆ. 3 hours later. ವೆಲ್ಕಮ್. ತರೀಕೆರೆಗೆ ಬಂದ್ವಿ. ಬಾಯ್ಸ್ ಬಂದರು ಬೆಂಗಳೂರಿಂದ. ತರೀಕೆರೆ ರೈಲ್ವೆ ಸ್ಟೇಷನಲ್ಲಿ ನೋಡಿ ಸೂರಜ್ ಒಬ್ಬ, ಎಸ್ಕೆ ಒಂದು ಸ್ಟಾಪ್ ಕೊಟ್ಟಿರಿಲ್ಲ. ಈಗ ತರೀಕೆರೆಯಲ್ಲಿ ಬಾಯ್ಸ್ ಪಿಕ್ ಮಾಡಾಯ್ತು. ಈಗ ಸೀದಾ ಚಿಕ್ಕಮಂಗ್ಳೂರಿಗೆ ಹೋಗೋದು. ಪ್ಲೇಸಿಗೆ ಹೋಗ್ತೀವೋ ಅಥವಾ ಸ್ಟೇ ಹೋಗ್ತೀವೋ ಫಸ್ಟ್ ತೋರಿಸ್ತೀನಿ. ಸ್ಟೇ ಟ್ಯೂನ್ ಚಾನಲಲ್ಲಿ. ಹೋಟ್ಲಲ್ಲಿ ಊಟ ಆಯಿತು. ಹುಡುಗರೆಲ್ಲ ಹೊರಟಿದ್ದೀವಿ ನೋಡ್ರಿ. ಒಳ್ಳೆ ಊಟ ಆಯಿತು. ಈಗ ಪಯಣ ಚಿಕ್ಕಮಗಳೂರು. ಆಯ್ತಾ ಊಟ ಎಲ್ಲದು ಸಫಿಷಿಯೆಂಟಾಗಿ? ಮಸ್ತು. ಇವಾಗಿನ ಊಟ ಮಾಡಿ ತರೀಕೆರೆ ಬಿಟ್ಟಿದ್ದೀವಿ. ನಮ್ಮ ಭುವನ್ ಶೆಟ್ರು ಡ್ರೈವಿಂಗ್ ಮಾಡ್ತವ್ರೆ. ನಮ್ಮ ಚರಣ್ ಅವರು, ನಮ್ಗೆ ಎಸ್ಕೆ ಅವರು ಆರಾಮಾಗಿ ರಿಲ್ಯಾಕ್ಸ್ ಮಾಡ್ತಿದ್ದಾರೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ಸ್ಟೇ ರೀಚ್ ಆಗ್ತೀವಿ. ಹಾಯ್, ಹಲೋ, ನಮಸ್ತೆ. ಇವತ್ತು ನಾವು ಚಿಕ್ಕಮಂಗ್ಳೂರಿಗೆ ಹೋಗ್ತಿದ್ದೀವಿ. ಏನಿಗೆ ಹೋಗ್ತಿದ್ದೀವಿ ಗೊತ್ತಿಲ್ಲ. ಇವ್ರು ಬೇರೆ ಡ್ರೈವಿಂಗ್ ಮಾಡ್ತಾರೆ, ನಿಮ್ಮ ಬ್ಲಾಗರು. ಬಟ್ ಇವಾಗ ಎಲ್ಲಿ ಹೋಗ್ತಾ ಇರೋದು ಏನು ಅಂತ ತಿಳ್ಕೊಳಕ್ಕೋಸ್ಕರ ಸಾಂಗ್ ಪಾಸ್ ಮಾಡಬೇಕು. ಸತ್ಯ ನೋಡ್ರಿ, ಹೇಳ್ದಂಗೆ ಕೇಳ್ತಾರೆ. ಕೋ ಡ್ರೈವರ್ ಅಂದ್ರೆ ಹಿಂಗಿರ್ಬೇಕು ಕ್ಷಣ. ಇಲ್ಲಾಂದ್ರೆ ಏನು ಬೆಲೆ ಇರಲ್ಲ. ತೊಳಮ್ಮ ಬಟ್ಟೆ ಒರ್ಸಮ್ಮ ಗ್ಲಾಸ್ನ ಚೂರಲ್ಲಿ ಮಿಸ್ಟ್ ಆಗಿದೆ. ನೀನು ಬರೀ ಮಗ ಅಲ್ಲ, ಬೋಳಿ ಮಗ. ಮಗನೇ ಅಲ್ಲ, ನೀನು ಬೋಳಿ ಮಗ ಅಂತ. ಕರು ಬಂದ ನೋಡಿ ಲೋಫರ್. ಜನ್ಮಕ್ಕೆ ಹೋಗೋ. ನೋಡಿ ಎಲ್ಲ ಸಿಲ್ವರ್ ಮರ ಬೆಳೆಸ್ಬಿಟ್ಟಿದ್ದಾರೆ. ಎಲ್ಲ ಸ್ವಾರ್ಥಕ್ಕೆ ಬೆಳೆಸ್ಕೊಂತೀರ. ಅಟ್ಲೀಸ್ಟ್ ಅಧಿಕಾರ ಬೆಳೆಸಿ, ಅಟ್ಲೀಸ್ಟ್ ಯೂಸ್ ಆಯ್ತದೆ ನೇಚರ್ಗೆ. ಇದೆಲ್ಲ ಏನಿಲ್ಲ, ನಿಮ್ಮ ಮನೆಗಳಿಗೆ ಫರ್ನಿಚರು, ಚೇರು, ಟೇಬಲ್ಲು ಹಾಕಿ ನೋಡ್ರಿ. ಇದೆಲ್ಲ ಗಾಡಿ ಎಲ್ಸ್ಕೊಂಬಿಡ್ರಿ. ಇದೆಲ್ಲ ವೀಡಿಯೋ ಮಾಡಿ ಕೊಟ್ಬಿಡ್ರಿ. ದೇವ್ರ ಸಾಂಗ್ ಹಾಕೊಂಡೋಗ್ರಿ. ಚಿಂಗಲಕ್ಕಿ ಚಿಂಗಲಕ್ಕಿ ಬಾ, ಸಿಂಗಲಕ್ಕಿ ಬಾ. ಎಲ್ಲರೂ ಸುಸ್ಸು ಮಾಡೋಕ್ಕೆ ನಿಲ್ಲಿಸಿದ್ದಾರೆ. ಇದೇ ಗ್ಯಾಪಲ್ಲಿ ನಾವು ಹೋಗಿ ಕಾರು ನನಗೆ ಓಡ್ಸೋಕ್ಕೆ ಬರಲ್ಲ, ಆದರೂ ಬರುತ್ತೆ ಅಂತ ಓಡಿಸೋಣ ಅಂತ ಹೋಗ್ತಾ ಇದ್ದೀನಿ. ಈಗ ನೋಡಿ ಗುಲಾಬ್ ಜಾಮೂನ್ ಅಲ್ಲ, ಗಲ 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 ಅಂತ ಅನ್ಸ್ಬಿಡೋಣ. ಬೇಗ ಬಾರಲ್ಲ, ಎಷ್ಟು ವಿಡಿಯೋ ಮಾಡ್ತೀಯ? ಹತ್ತು ಕಾರತ್ತು. ಸತ್ಯ ಹತ್ತ ಚರಣ್ ಬರ್ರಿ. ಯಾಕೆ ಚರಣ್ ಏನೋ ಮಾಡ್ತೀರ? ಇದೆ ಅಲ್ಲ, ABC. ಸಿ ಒತ್ತಿದ್ರೆ ಎ ಯಾಕೆ ಒತ್ತಬೇಕು, ಬಿ ಯಾಕೆ ಒತ್ತಬೇಕು? ನನಗಿದ್ರ ಉತ್ತರ ಸಂತೋಷ. ಹಾಯ್, ಹಲೋ, ನಮಸ್ತೆ ಅಂತ ನಾನು ಹೇಳ್ಬೇಕಾಗಿರೋದಲ್ಲ, ಇವನು ಹೇಳ್ಬೇಕಾಗಿರೋದು. ಹೇಳತ್ತೀಗ ಒಳ್ಳೆ ವ್ಯೂಗೆ ಬಂದಿದ್ದೀವಿ ನೋಡ್ರಿ ಹೆಂಗಿದೆ ಅಂತ. ಕ್ರೇಜಿ ಇದೆ. ಇಲ್ಲೇ ಒಂದು ಸ್ಟಾಪ್ ಹಾಕಿದ್ದೀವಿ.
ಪ್ಲೇಸ್ ಚೆನ್ನಾಗಿದೆ ಅಂತ. ಚಿಕ್ಕಮಗಳೂರು ಅಂತ ಯಾಕೆ ಹೇಳ್ತಾರೆ ಗೊತ್ತಾ? ಯಾಕೆ? ದೊಡ್ಡ ಸರ್ಕಲ್ ಅಂದ್ರೆ ಯಾಕೆ ಹೇಳ್ತಾರೆ ಗೊತ್ತಾ? ಪಾಳ್ಯ ಅಂದ್ರೆ ಏನು? ಅಲ್ಲ. ಇದನ್ನೆಲ್ಲ ಬೇಕಂದ್ರೆ ಮೈಸೂರು ಕತೆ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ನಮ್ಮ ಚಾನಲ್ಗೂ ಬಂದ್ಬಿಟ್ಟು ಅವ್ರ ಚಾನಲ್ ಇವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಕ್ಕದಾಗಿದೆ ಪ್ಲೇಸ್ ರಿಯಲಿ. ನೋಡ್ರಿ ಪ್ಲೇಸು ಅಂತೂ ಸಕ್ಕದಾಗಿದೆ. ಇಲ್ಲಿ ಒಂದು ಸಣ್ಣದಾಗ ಒಂದು ಸ್ಟಾಪ್ ಆಗಿ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ. ಒಳ್ಳೆ ಮೈಲ್ಡಾಗಿದೆ ಕ್ಲೈಮೇಟ್ ಮಾತ್ರ ಮೈಲ್ಡಾಗಿದೆ. ಗಾಳಿ ಸರಿಯಾಗಿ ಗಾಳಿ ಬರ್ತಿದೆ. ಪ್ಲೇಸ್ ಮಾತ್ರ ಪೀಸ್ಫುಲ್ಲಾಗಿದೆ, ಎಂಜಾಯ್ ಮಾಡ್ಬೋದು. ನೋಡಿರಿ ನೀವೇ ನೋಡಿ, ಗಾಳಿ ಎಲ್ಲ ಸರಿಯಾಗಿ ಬರ್ತಿದೆ. ಆ ಕಡೆ ಕ್ಲೌಡ್ಸ್ ಎಲ್ಲ ಸಕ್ಕದಾಗಿದೆ. ಆ ಕಡೆ ಪ್ಲೇಸ್ ಮಾತ್ರ ಸಕ್ಕದಾಗಿದೆ. ಈಗ ಸ್ಟೇಗೆ ಹೋಗ್ತೀವಿ. ಸ್ಟೇಗೆ ಹೋಗಿ ತೋರಿಸ್ತೀನಿ ಹೆಂಗಿದೆ ಏನು ಅಂತ. ಬನ್ನಿ ಹೋಗೋಣ. ಶಿವಮೊಗ್ಗದಿಂದ ಚಿಕ್ಕಮಂಗ್ಳೂರು ಇರೋದು ಎಸ್, ಈಗ ನಾವು ಸಿರಿ ಕೆಫೆಗೆ ಬಂದಿದ್ದೀವಿ. ಚಿಕ್ಕಮಂಗ್ಳೂರಿನ ಒನ್ ಆಫ್ ದ ಫೇಮಸ್ ಪ್ಲೇಸ್ ಇದು. ಚಿಕ್ಕಮಂಗ್ಳೂರಲ್ಲಿ ಆಲ್ಮೋಸ್ಟ್ ಎಲ್ಲ ಬಂದವರೆಲ್ಲ ಇಲ್ಲಿ ಸಿರಿ ಕೆಫೆಗೆ ಒಂದು ವಿಸಿಟ್ ಹಾಕ್ತಾರೆ. ಒಂದು ವಿಸಿಟ್ ಹಾಕಿ ಕಾಫಿ ಟೀನ ಕುಡ್ದು ಹೊರಡ್ತಾರೆ. ನಾವು ಇಲ್ಲಿ ಹಾಕಿದ್ದೀವಿ ನೋಡ್ರಿ 2 ಗಾಡಿ. ಬಾಯ್ಸ್ ಎಲ್ಲ ಇಲ್ಲೇ ಇದ್ದಾರೆ. ಇದು ಆ್ಯಕ್ಚುಲಿ ಯಾರು ಮಾಡೋದು ಅಂತ ಹೇಳ್ತೀನಿ ಬನ್ನಿ. ಇಲ್ಲಿ ಕಲೆ ಮಾಧ್ಯಮ ಒಂದು ವಿಡಿಯೋ ಇದೆ, ಹೋಗಿ ನೋಡ್ರಿ. ಇದು ಯಾರು ಮಾಡೋದು ಅಂತ ಗೊತ್ತಾಗತ್ತೆ. ನೋಡಿ ಇದು ಬಾತುಕೋಳಿ ಇರತ್ತೆ ಒಂದೊಂದ್ಸರಿ. ಅಲ್ಲಿದೆ ನೋಡ್ರಿ ಬಾತುಕೋಳಿ ಇದೆ. ಸ್ವಲ್ಪ ಕ್ಲೀನ್ ಮಾಡಿ, ಇನ್ ಕೇಸ್ ಯಾರು ಜಾರ್ ಬಿದ್ದು ಸತ್ತೋಯ್ತಾರೆ. ಸಾಯದಿಲ್ಲದ್ರೆ ಸತ್ತೋಯ್ತಾರೆ. ಬಾತುಕೋಳಿ ಇದೆ. ಅದೆಲ್ಲ ಪ್ಲೇಸಸ್ಸು. ಇಲ್ಲೊಂದು ಶಾರ್ಟ್ ಟೀ ಬ್ರೇಕ್, ಟೀ ಆರ್ ಕಾಫಿ ಬ್ರೇಕ್ ಹಾಕ್ಕೊಂಡು ಇಲ್ಲಿಂದ ಸೀದಾ ಮತ್ತೆ ಸ್ಟೇಗೆ ಹೋಗೋದು. ಬನ್ನಿ ಹೋಗೋದು ಒಂದೇ ಸತಿ. ಅಲ್ಲಲ್ಲಲ್ಲಲ್ಲಲ್ಲಲ್ಲ ಸ್ಟಾರ್ಟ್ ಮಾಡು. ಹೇ ಸಿರಿ, ಐ ಸಾ ಯು. ಸಿರಿ ಕೆಫೆಯಿಂದ ಹೊರಟ್ವಿ ನೋಡಿ. ಸಿರಿ ಕೆಫೆ ಈಗ ಬನ್ನಿ ಸ್ಟೇಗೆ ಹೋಗೋಣ. ಸ್ಟೇ ತೋರಿಸ್ತೀನಿ. ಸ್ಟೇಗೆ ಹೋಗಿ ನೋಡಿ. ಬಾಯ್ಸ್ ಎಲ್ಲ ಅಲ್ಲಿ ರಿಲಯನ್ಸ್ ಮಾರ್ಟಿಗೆ ಹೋಗೋಣ ಅಂತ ಬರ್ತಿದ್ದಾರೆ. ಸತ್ಯ, ನಾವು ಈಗ ಎಲ್ಲಿಗೆ ನಿಲ್ಸಿದ್ದೀವಿ? ಇಲ್ಲಿ ನಿಲ್ಸಿದೀವಿ ನೋಡಿ. ಕೆರೆತವ ನಿಲ್ಸಿವಿ. ಈಗ ನಾವು ರಿಲಯನ್ಸ್ ಮಾರ್ಟಿಗೆ ಹೋಗ್ತಾ ಇದ್ದೀವಿ ಶಾಪಿಂಗ್ ಮಾಡೋಕ್ಕೆ. ಹುಡುಗರು ಎಲ್ಲ ಏನೋ ಕುಕ್ಕಿಂಗ್ ಮಾಡೋಣ ಅಂತಾರೆ. ಏನು ಮಾಡ್ತೀವಿ? ವಿತೌಟ್ ಫೈರ್. ಫೈಯರ್ ಹಿಡ್ಕೊಂಡೇ ಮಾಡೋದು. ಹಾಂ, ವಿತ್ ಫೈಯರೇ ಕುಕ್ಕಿಂಗ್ ಮಾಡೋದು. ಏನೇನು ಮಾಡ್ತೀವಿ ಎಲ್ಲ ತೋರಿಸ್ತೀವಿ. ಇಲ್ಲಿ ನಮ್ದೊಂದು ಫೈಯರ್ ಇದೆ. ಯಾವಾಗಲೂ ಫೈರ್ ಅವರು, ನಾವೇ ಫೈರ್. ಹಾಂ, ಇಲ್ಲೊಂದು ಫೈಯರ್ ಇದೆ. ನಾವು ಫೈಯರ್ ಜೊತೆ ಫೈಯರ್ ಆಟ ಆಡಕ್ಕೆ ಹೋಗ್ತಾ ಇದ್ದೀವಿ. ಒಂದು ಕುಕ್ಕಿಂಗ್ ಮಾಡೋದು ಅಂತ. ಬಿರಿಯಾನಿ, ಚಾಪ್ಸು, ತಲೆ ಮಾಂಸ ಇವೆಲ್ಲ ಮಾಡಿದೆ ಮಾಡೋಣ ಅಂತ ಇದೀವಿ. ನಾವೇ ಇವತ್ತು ಚಾಕ್ನ ಮಾಡೋಣ ಅಂತಿದೀವಿ. ಅದು ಚಾಕ್ನ ಆಗತ್ತಾ ಏನಾಗತ್ತ ನಮಗೂ ಗೊತ್ತಿಲ್ಲ. ಚಾಕ್ನ ಆಗತ್ತಾ ಮುಗಣ ಆಗತ್ತಾ ಗೊತ್ತಿಲ್ಲ. ಆಮೇಲೆ ನೋಡ್ಬೇಕು. ಇನ್ನ ಜೀವನದಲ್ಲಿ ತುಂಬಾ ಮಾಡ್ಬೇಕು ಅನ್ಕಡೆ ಮಾಡೋ 1-2 ಅಷ್ಟೇ ಅದ್ರಲ್ಲಿ. ಅಕ್ಕೋ ಅಲ್ಲಿ ನೋಡಿ, ಬೀಚ್ ಹತ್ರ ಯಾರೋ ಕಾರ್ ನಿಲ್ಸ್ಯಾರೆ ಕರೆಕ್ಟಾಗಿ. ಅಲ್ಲ, ಕಾರೇ ಎದ್ರುಕೊಂಡು ಹಿಂದೆ ಹೋಗಿದೆ ನೋಡಿ. ಬನ್ನಿ ರಿಲಯನ್ಸ್ ಮಾರ್ಟ್ ಒಳಗೆ ಹೋಗೋಣ. ಶಾಪಿಂಗ್ ನೋಡೋಣ ಏನೇನು ಮಾಡ್ತಾರೆ ಹುಡುಗರು ಅಂತ. ನೋಡಿ ಇದೆಷ್ಟೇ ಮರಕ್ಕೆಲ್ಲ ಡೆಕೋರೇಷನ್ ಮಾಡ್ಯಾರೆ ಲೈಟಿಂಗ್ ಹಾಕಿ. ಇಲ್ಲಿ ಸಿಟ್ಟಿಂಗ್ ಏರಿಯಾ, ಡೈನಿಂಗ್ ಏರಿಯಾ ಒಂಥರ. ಇಲ್ಲೆಲ್ಲ ಯೂನಿಕಾಗಿ ಪಾಟಿಂಗ್ ಎಲ್ಲ ಮಾಡ್ಯಾರೆ. ಇಲ್ಲಿ ನೋಡಿ ಅವರು ಡೆಕೋರೇಷನ್ ಐಟಮ್ಸ್ ಒಂದು ಸ್ವಲ್ಪ ಇಟ್ಟಿದ್ದಾರೆ. ಇಲ್ಲ ಡೆಕೋರೇಷನ್ ಐಟಮ್ಸ್ ಇದೆ. ಪಾಟ್ ಎಲ್ಲ ಇಟ್ಟಿದ್ದಾರೆ. ದೇವರು, ಬುದ್ಧ, ಆಟ ಆಡಕ್ಕೆ ಒಂದಿದೆ. ಇಲ್ಲೊಂದು ಸಿಟ್ಟಿಂಗ್ ಏರಿಯಾ ಇದೆ. ಬೆಳಗ್ಗೆ ತೋರಿಸ್ತೀನಿ ನಿಮಗೆ ಅಂತ. ಇವಾಗ ನಮ್ಮ ರೂಮ್ ತೋರಿಸ್ತೀನಿ ನಿಮಗೆ. ನಾವು ನೈಟ್ ಸ್ಟೇ ಆಗೋ ರೂಮ್ ಇದು ನೋಡ್ರಿ. ರೂಮ್ ಹೆಂಗಿದೆ ಅಂತ. ನಾನು ಚೆನ್ನಾಗಿದೆ ಪ್ಲೇಸ್ ಮಾತ್ರ. ಸ್ಟೇ ಚಿಕ್ಕಮಂಗ್ಳೂರಲ್ಲಿ ಫ್ರೆಶ್ ಬ್ರೀಸ್ ಅಂತ ಸ್ಟೇ ಹೆಸರು. ಫುಲ್ಲು ಓಲ್ಡ್ ವಿಂಟೇಜ್ ಸ್ಟೈಲು.
ಇದೆಲ್ಲ ಪಿಲ್ಲರ್ಸ್ ನೋಡಿ ವುಡ್ಡಿಂದು. ಇದೆಲ್ಲ ಡೆಕೋರೇಷನ್ಸ್ ಆಗಿ ಬಾಯ್ಸ್ ಆಟ ಆಡ್ತಿದ್ದಾರೆ. ಇದೆಲ್ಲ ಊಟದ ಏರಿಯಾ. ಮೇಲ್ಗಡೆ ಎಲ್ಲ ಪಾಟ್ಸ್ ಹಾಕ್ಯಾರೆ. ಪ್ಲೇಸ್ ಮಾತ್ರ ಸಕ್ಕತ್ತಾಗಿದೆ. ಬೆಳಗ್ಗೆ ಇನ್ನೊಂದು ಸರಿ ತೋರಿಸ್ತೀನಿ ಹೆಂಗಿದೆ ಅಂತ ನಿಮಗೆ ನೀಟಾಗಿ. ಇಲ್ಲೆಲ್ಲ ನೋಡಿ, ಇಲ್ಲಿ ಗಿಡಗಳು, ಯೂನಿಕ್ ಫ್ಲವರ್ಸ್ ಎಲ್ಲ ಹಾಕ್ಯಾರೆ. ಬೆಳಗ್ಗೆ ಇನ್ನೊಂದು ಸರಿ ತೋರಿಸ್ತೀನಿ. ಇವಾಗ ನೈಟ್ ಏನೇನು ಫುಡ್ ರೆಡಿ ಮಾಡ್ತೀವಿ ಎಲ್ಲ ತೋರಿಸ್ತೀನಿ ನಿಮಗೆ. ಬನ್ನಿ, ಹೋಗ್ತಾ ಹೋಗ್ತಾ ಎಲ್ಲ ವೀಡಿಯೋ ಕಂಪ್ಲೀಟಾಗಿ ನೋಡಿ. ಭುವನ್ ಏನು ಮಾಡ್ತೀರಪ್ಪ? ಇವಾಗ ನೈಟು ಬಾಯ್ಸಿಗೆಲ್ಲ ಕುಕಿಂಗ್ ನಡೀತಾ ಇದೆ ನೋಡಿ. ಬನ್ನಿ, ಇಲ್ಲೇನೇನಾಗುತ್ತೆ? ಇಲ್ಲೇನೇನು ಪ್ರಿಪರೇಷನ್ ಇದೆ? ಇಲ್ಲಿ ಈರುಳ್ಳಿ ಬೇಯ್ತಾ ಇದೆ. ಏನು ಮಾಡ್ತೀರಾ ಇವತ್ತು ಅಡುಗೆ? ಚಿಕನ್ ಸಾರು, ಚಿಕನ್ ಗ್ರೇವಿ ಟೈಪ್ ಮಾಡ್ತೀವಿ. ಮತ್ತು ಚಿಕನ್ BBQ ರೆಡಿ ಆಗ್ತಿದೆ. BBQ ಏನು ಮಾಡ್ತೀರಾ? BBQ ಆ ಕಡೆ ಇನ್ನೊಂದು ಸೆಟಪ್ ಇದೆ, ಅಲ್ಲಿ BBQ ನಡೆಯುತ್ತೆ. ಅದಾದ್ಮೇಲೆ BBQ ಮಾಡೋದು ಫೈರ್ ಕ್ಯಾಂಪ್ ನಡೆಯೋ ಟೈಮಲ್ಲಿ ತೋರಿಸ್ತೀವಿ. ಅದನ್ನು ಫೈರ್ ಕ್ಯಾಂಪ್ ನಡೆಯುತ್ತಲ್ಲ ಅವಾಗ ತೋರಿಸ್ತೀವಿ ನೀಟಾಗಿ. ಈಗ ಈರುಳ್ಳಿ ಬೇಯ್ತಾ ಇದೆ. ಎಲ್ಲ ಕುಕ್ಕಿಂಗ್ ಐಟಮು ತೋರ್ಸೋಕ್ಕಾಗಲ್ಲ. ಈಗ ನೆಕ್ಸ್ಟ್ ಟೊಮೆಟೊ ಹೋಗುತ್ತೆ, ಆಮೇಲೆ ಮಸಾಲೆ ಎಲ್ಲ ಹೋಗುತ್ತೆ, ಆಮೇಲೆ ಚಿಕನ್ ಹೋಗುತ್ತೆ. ಎಲ್ಲ ರೆಡಿ ಆದಮೇಲೆ ಒಂದು ಸರಿ ತೋರಿಸ್ತೀವಿ. ನಮ್ಮ ಮಾಸ್ಟರ್ ಶೆಫ್ ಶರತ್ ಅವ್ರ ಜೊತೆ ಭುವನ್ ಶೆಟ್ಟಿ, ಚಿಕ್ಕಮಗಳೂರು, ಸೈನಿಂಗ್ ಆಫ್ ಪೀಸ್. ನೋಡಿ, ಚಿಕನ್ ಫುಲ್ ರೆಡಿ ಆಯಿತು ಆಲ್ಮೋಸ್ಟು. ಗ್ರೇವಿ ಎಲ್ಲರೂ ಸೇರಿ ರೆಡಿ ಮಾಡಿದ್ವಿ. BBQ ಅಲ್ಲಿ BBQ ಆ ಕಡೆ ರೆಡಿ ಆಗ್ತಿದೆ. ಚರಣ್ ಹೆಂಗಿತ್ತು? ಹುಡುಗರೆಲ್ಲ ಟೇಸ್ಟ್ ಮಾಡಿದ್ದಾರೆ. ನಾವೀಗ ಅಲ್ಲಿ BBQ ಹತ್ರ ಹೋಗೋಣ. ಹುಡುಗರು BBQ ಏನು ಮಾಡ್ತಾರೆ ನೋಡೋಣ ಬನ್ನಿ. ಇಲ್ಲಿ BBQ ರೆಡಿ ಆಗ್ತಾ ಇದೆ. ಸರಿ ಆಯ್ತಾ? ನೋಡಿ, ಕೈಯಲ್ಲಿ ಹಿಡ್ಕೊಂಡೇನು ಹುಡುಗ BBQ ಆ ಫ್ಲೇವರ್ ಬರುತ್ತೆ BBQದು. ಸೂರಜ್ ನೋಡಿ ಅಲ್ಲಿ ಕಲಿಸ್ತಾ ಇದ್ದಾರೆ ಪೀಸ್ಗಳನ್ನ. ಫುಲ್ಲು ರೆಡಿ ಆಗಿದೆ. ಕ್ರೇಜಿ ಫನ್ ಮಾಡ್ತಾ ಇದೀವಿ. ಸತ್ಯವರೇ ಏನಾದ್ರು ಮಾತಾಡಿ ಒಂದು ಸ್ವಲ್ಪ. ಮನೆಯಲ್ಲಿ ಚಿಕ್ಕಮಂಗ್ಳೂರಿಗೆ ಬಂದು ಚಿಕನ್ ಮಾಡ್ಕೊಂಡು ತಿಂತಾ ಇದ್ರೆ ಒಂದ್ ಮೋರ್ ಅನ್ಬೇಕು ಬಾಯ್ಸಲ್ಲ ಇವಾಗ. ಹೌದು ಹೌದು, ಫುಲ್ಲು ಕ್ರೇಜಿ ಫನ್ ಇದೆ ಅಂದ್ಕೊಳ್ಳಿ. ಮಸ್ತಾಗಿದೆ ಚಿಕ್ಕಮಂಗ್ಳೂರು ನೈಟ್ಸು. ಬೆಳಗ್ಗೆ ತೋರಿಸ್ತೀನಿ ವ್ಯೂ ಹೆಂಗಿದೆ ಅಂತ ನಿಮಗೆ ನೀಟಾಗಿ ಎಲ್ಲದೂ ತೋರಿಸ್ತೀನಿ. ಬೆಳಗ್ಗೆ ಸ್ಟೇ ಹೆಂಗಿದೆ. ನಾವು ಇನ್ನು ಮಾನ್ಸೂನಲ್ಲಿ ಬಂದಿರೋದು, ಸೊ ಎಲ್ಲ ಫನ್ ಮಾಡ್ಬೇಕಂತಾನೆ ಬಂದಿರೋದು. ಬೆಳಗ್ಗೆ ನಿಮಗೆ ತೋರಿಸ್ತೀನಿ. ರೆಡಿ ಆಗ್ತಾ ಇದೆ. ಫುಲ್ ಫನ್ ಮಾಡ್ತಾ ಇದ್ದೀವಿ, ಫುಲ್ ಎಂಜಾಯ್. ನಾವೇ ಫುಡ್ ರೆಡಿ ಮಾಡ್ಕೊಂಡು, ನಾವೇ ಫುಡ್ ಪ್ರಿಪೇರ್ ಮಾಡ್ಕೊಂಡು, ಆ ಕಡೆ ಅನ್ನ ಸಾರು ಎಲ್ಲ ರೆಡಿ ಆಗ್ತಿದೆ, ಚಿಕನ್ ಗ್ರೇವಿ ಎಲ್ಲ. ಇಲ್ಲಿ BBQ ರೆಡಿ ಆಗ್ತಿದೆ. ಬೆಳಗ್ಗೆ ನಿಮಗೆ ತೋರಿಸ್ತೀವಿ ಏನೇನು ಮಾಡ್ತೀವಿ ಅಂತ. ಇನ್ನು ವೀಡಿಯೋ ಫುಲ್ ಕಂಪ್ಲೀಟಾಗಿ ನೋಡಿರಿ, ಮಜಾ ಮಾಡಿ. ಹಂಗೆ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಯಾವುದೇ ಕಾರಣಕ್ಕೂ ಮರಿಬೇಡ್ರಿ. ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತಿರ್ತೀವಿ. ಪ್ರೀತಿಸಿ, ಬೆಳೆಸಿ, ನಮ್ಮನ್ನು ಉಳಿಸಿ. ನಿಮ್ಗೂ ಯಾವ್ದಾದ್ರು ಒಳ್ಳೆ ಕಂಟೆಂಟ್ ಬಂದ್ರೆ ಕಳಿಸಿ. ಸಿಗೋಣ.